കൃപ ചാനലിലേക്ക് എല്ലാവർക്കും സ്വാഗതം. വെൽക്കം ടു കൃപ ചാനൽ. ഞാനിന്ന് ഡോർണലി എന്ന സ്ഥലത്തെ വിശുദ്ധ അന്ത്യോന്സ് പുണ്യാളൻ്റെ ദേവാലയത്തിൻ്റെ മുമ്പിലാണ് ചിത്രീകരിച്ചുകൊണ്ടിരിക്കുന്നത്. ദേവാലയത്തിൻ്റെ അകംഭാഗമാണ്. അകം എന്നതിൻ്റെ ഉള്ളിലെ കാഴ്ചയാണ്. കുർബാനയ്ക്ക് മുമ്പായതുകൊണ്ട് ഭക്തജനങ്ങൾ വരുന്നതിന് മുമ്പ് ഞാൻ ഈ ഭാഗങ്ങളൊക്കെ ഒന്ന് ഷൂട്ട് ചെയ്തതാണ്. ഈ ദേവാലയത്തെക്കുറിച്ച് പറയാനാണെങ്കിൽ ഒരുപാട് ചരിത്രം ഇതിൻ്റെ പിന്നിലുണ്ട്. അപ്പോൾ അത് ഇനി അടുത്ത പ്രാവശ്യം ഞാൻ ഈ ദേവാലയത്തിലേക്ക് പോകുമ്പോൾ അവിടുത്തെ വൈദികനെ വിളിച്ച് ഇതിനെക്കുറിച്ച് ഡീറ്റെയിൽസ് ഒന്ന് ചോദിച്ച് മനസ്സിലാക്കും. ഈ കാണുന്ന രൂപമാണ് ഇവിടെ ആദ്യമായിട്ട് കിട്ടിയെന്ന് പറയുന്നത്. അതുകൊണ്ട് ഇതിൻ്റെ കാര്യങ്ങളൊക്കെ കൃത്യമായിട്ട് ചോദിച്ച് മനസ്സിലാക്കിയതിന് ശേഷം അടുത്ത വീഡിയോ ചെയ്യുന്നതായിരിക്കും. ಒಪ್ಪಿಸಿಕೊಡುವ ಎಲ್ಲ ಅಭಿಪ್ರಾಯಗಳಿಗಾಗಿ, ವೈಯಕ್ತಿಕ ಕುಟುಂಬಗಳ ಅಭಿಪ್ರಾಯಗಳಿಗಾಗಿ, ಕೋರಿಕೆಗಳಿಗಾಗಿ ಪ್ರಾರ್ಥಿಸಿ ಒಪ್ಪಿಸಿಕೊಡಲಾಗುವುದು. ಹಾಗೆಯೇ ನೀವು ಸಮರ್ಪಿಸುವ ಎಲ್ಲ ವಂದನಾರ್ಪಣೆಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಡುತ್ತಾ ನಿಮ್ಮ ಮೇಲೆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ. ನೀವು ಸ್ಮರಿಸಿ ಪ್ರಾರ್ಥಿಸುವ ಎಲ್ಲ ದಿವಸಗಳಿಗೆ ದೇವರು ನಿತ್ಯವೂ ಜೀವಿಸುವ ಪ್ರಲೋಕದ ಆನಂದವನ್ನು ದಯಪಾಲಿಸುವಂತೆ ಸರ್ವೇಶ್ವರ ಸ್ವಾಮಿಯಲ್ಲಿ ನಾವು ಸಂತ ಅಂತೋನಿಯವರ ಮೂಲಕ ವಿನ್ನವಿಸಿ ಪ್ರಾರ್ಥಿಸುವಂತೆ ಈ ಮನೆಯಲ್ಲಿ ಭಕ್ತಿಯಿಂದ ಭಾಗವಹಿಸಿ ನಮ್ಮ ಅಭಿಪ್ರಾಯಗಳ ನೆರವೇರಿಕೆಗಾಗಿ ಪ್ರಾರ್ಥಿಸೋಣ. ಮೊದಲನೇ ವಾಚನವು ನಮಗೆ ಹನ್ನಳ ಬಗ್ಗೆ ತಿಳಿಸುತ್ತದೆ. ಹನ್ನಳ ರೋದನೆ ಮತ್ತು ಆಕೆಯ ಕಣ್ಣೀರು ದೇವರಿಗೆ ತಲುಪಿ ಎಲ್ಕಾನನ ಹೆಂಡತಿಯಾದಂತಹ ಹನ್ನಳಿಗೆ ಸಂಸೋದಕ ಮಗನನ್ನ ದಯಪಾಲಿಸುವುದನ್ನು ನಾವು ಇದರ ಮೊದಲನೆಯ ವಾಚನದಲ್ಲಿ ಕೇಳಲಿದ್ದೇವೆ. ಯಾರೆಲ್ಲ ಕಣ್ಣೀರು ಸುರಿಸಿ ದೇವರ ಬಳಿಯಲ್ಲಿ ಮೊರೆಯಿಡುತ್ತಾರೋ ಅವರಿಗೆ ದೇವರ ದಯೆ ಇದೆ ಎಂಬುದನ್ನು ಇದರ ಮೊದಲನೆಯ ವಾಚನದಲ್ಲಿ ತಿಳಿಸುತ್ತದೆ. ಅಧಿಕಾರವಾಣಿಯಿಂದ ಬೋಧನೆ ಮಾಡುತ್ತಿದ್ದಂತಹ ಪ್ರಭು ಯೇಸುವು ಕೂಡ ಆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲಿಲ್ಲ, ಬದಲಾಗಿ ಸದುಪಯೋಗಪಡಿಸಿ ಅನೇಕ ರೋಗಗಳನ್ನು ಗುಣಪಡಿಸುವುದನ್ನು ಇದರ ಶುಭ ಸಂದೇಶ ನಮಗೆ ತಿಳಿಸುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಬೇಕು, ಆದರೆ ಆ ಅಧಿಕಾರವನ್ನು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಬದಲಾಗಿ ಜನರ ಉಪಯೋಗಕ್ಕೋಸ್ಕರ ಮಾಡಿದ್ದಲ್ಲಿ ಖಂಡಿತ ದೇವರ ಅನುಗ್ರಹ ಹಾಗೂ ಶಾಂತಿ ಅಲ್ಲಿ ನೆಲೆಸಿರುತ್ತೆ ಎಂಬುದನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಅಧಿಕಾರವನ್ನು ಉಪಯೋಗಿಸಿ ಪ್ರಬೋಧಿಸುತ್ತಾ ಅನೇಕ ರೋಗಿಗಳನ್ನ ಯೇಸುವಿನ ಅನುಗ್ರಹದಿಂದ ಅವರು ಎಲ್ಲವನ್ನೂ ಕೂಡ ಗುಣಪಡಿಸಿದ್ದಾರೆ ಎಂಬುದನ್ನು ಕೂಡ ನಾವು ಮನವರಿಕೆ ಮಾಡಿಕೊಳ್ಳುತ್ತಾ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನ, ಕೋರಿಕೆಗಳನ್ನ ನೆರವೇರಿಸಲು ಸಂತ ಅಂತೋನಿಯವರ ಮೂಲಕ ದೇವರಲ್ಲಿ ನಾವು ಬೇಡಿಕೊಳ್ಳೋಣ. ಪ್ರಭು
ಯೇಸು ಕ್ರಿಸ್ತರು ನಮ್ಮ ಪ್ರಾರ್ಥನೆ, ನಿವೇದನೆ ಹಾಗೂ ಎಲ್ಲವನ್ನೂ ಕೂಡ ಅನುಗ್ರಹಿಸಲಿ ಎಂದು ಸಂತರ ಮೂಲಕ ಪ್ರಭು ಯೇಸುವಿನಲ್ಲಿ ಮೊರೆ ಇಡೋಣ. ಅಂತೋಣಿಯವರೇ, ಪರಿಷತ್ತಲ್ಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆ ಇಡುವವರೇ, ನಮ್ಮ ಆಶ್ರಯವು ನಂಬಿಕೆಯು ಆಗಿರುವವರು ನೀವೇ. ನಮ್ಮ ಪಾಲಕರೇ, ಸಂತರಾದವರೇ, ನಿಮಗೆ ಆಶ್ರಯವನ್ನು ನೀಡಬೇಕು. ದೇವರಿಗೆ ಪಡೆದ ಸಾಧನೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಪೂಜೆಯ ಕಾರ್ಯಕ್ರಮವನ್ನು ಯೇಸುವನ್ನು ಪ್ರೀತಿಸಬೇಕು. ಜೀವನದ ಸ್ವಾಮಿ ಮಾಡಬೇಕು. ಅವರಿಗೆ ಪ್ರಾರ್ಥನೆಯಾಗಬೇಕು. ಅವರ ಮೇಲೆ ಅವರ ಸಮೀಪಕ್ಕೆ ಅತಿ ಅದ್ಭುತ ಶಾಲೆಯಾದ ಹೊನ್ನಹಳ್ಳಿಯ ವಾಸಂತ ಅಂತೋಣಿಯವರೇ, ದೇವರ ವರಪ್ರಸಾದನೆಯನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ವಿನ್ನಪಿಸಲು ನಿಮ್ಮಲ್ಲಿ ಮೊರೆ ಇಡುತ್ತೇವೆ. ಅತಿ ಅದ್ಭುತ ಶಾಲೆಯಾದ ಡೋರ್ನಹಳ್ಳಿಯ ಮಾ ಸಂತ ಅಂತೋಣಿಯವರೇ, ಓ ಮಾ ಸಂತ ಅಂತೋಣಿಯವರೇ, ನೀವು ಇಹಲೋಕದಲ್ಲಿ ಜೀವಿಸಿದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿ ಭರಿತರನ್ನಾಗಿ ಮಾಡಿತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತು ನುಡಿದರೆ ಸಾಕು, ಪ್ರಭು ನಮಗೆ ಬೇಕಾದ ವರಗಳನ್ನು ಮಳೆಯೋಪಾದಿ ಸುರಿಸುವರು. ನಿಮ್ಮ ಸೋದರ ಸಹೋದರಿಯರಾಗಿರುವ ನಮ್ಮನ್ನು ಕರುಣೆಯಿಂದ ವೀಕ್ಷಿಸಿರಿ. ನಮ್ಮ ಕುಂದು ಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಬೆನ್ನರಿಸಿರಿ. ದುಷ್ಟ ಶಕ್ತಿಗಳನ್ನು ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಪ್ರಾರ್ಥನೆಯ ಪರವಾಗಿ ನಮ್ಮನ್ನು ಕಾಪಾಡಿ ನಮ್ಮ ದುಃಖದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಮ್ಮ ಸನ್ನಿಧಿಗೆ ತರುವ ನಮಗೆ ಆಶೀರ್ವಾದರಾಗಿ ಸಕಲ ಸಂಕಷ್ಟಗಳನ್ನು ಮಾಡಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂದು ದೈವಚಿತವಾಗಿದ್ದರೆ ನಾವು ಅವುಗಳನ್ನು ಮಾಡಬೇಕು. ಸ್ವೀಕರಿಸಲು ಶಕ್ತಿ ಮಾಡುವುದು ದಯಪಾಲಿಸಿ. ಸರ್ವಶಕ್ತ ದೇವರು ನಮಗೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪರಾತ್ಮರಾಯ